ಮತ್ತು ನಮ್ಮ ಬುಲೆಟ್ ಕುಮಾರಣ್ಣ ಗ್ಯಾರೇಜಿಗೆ ಬಂದಿದೆ ಗುರು. ಏನು ರೀಸನ್ನು ಅಂತಂದರೆ ಕಿಕ್ಕರ್ ಸ್ಪ್ರಿಂಗ್ ಅವತ್ತು ಹಾಕಿದ್ರಲ್ಲ ಅದು ಮತ್ತೆ ಕಸ್ಕೊಬಿಟ್ಟಿದೆ ನೋಡಿ. ಜುಗಾಡ್ ತಂತಿ ಹಾಕೊಂಡು ಸೈಲೆನ್ಸ್ ಇದು ಕಿಕ್ಕರ್ನ ಇಟ್ಕೊಳ್ಳೋಕ್ಕೆ ಅಂತ ಮಾಡಿರೋಂಥದ್ದು ಜುಗಾಡಿದು. ಅದಾದಮೇಲೆ ಲೈಟಿನ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ ಗುರು. ರೆಕ್ಟಿಫೈಯರ್ದೇ ಪ್ರಾಬ್ಲಮ್ಮು. ಇದು ಬಂದ್ಬಿಟ್ಟು ನಿಮಗೆ ಗೊತ್ತಿಲ್ಲ ಅಂತಂದರೆ ಒರಿಜಿನಲ್ ಲೋಕಾಸ್ತು ಇದಿರೋದು ಕಾಯಿಲ್ ಇದರಲ್ಲಿ ಇದರೊಳಗೆ ಅಲ್ಲಿ ಕಾಣ್ತಿದೆ ನೋಡಿ. ಅದು ಬಂದ್ಬಿಟ್ಟು ಲೋಕಾಸ್ತು ಒರಿಜಿನಲ್ ಕಾಯಿಲು. ಅದು 6 ವೋಲ್ಟ್ ಕಾಯಿಲು. ಅದಕ್ಕೆ 8 ವೋಲ್ಟ್ ಬ್ಯಾಟ್ರಿ ಬೇಕಂತೆ. ನಾವು ಹಾಕಿರೋದು 12 ವೋಲ್ಟ್ ಬ್ಯಾಟ್ರಿ. ಅದಕ್ಕೋಸ್ಕರ ರೆಕ್ಟಿಫೈರು ಆ ಚಾರ್ಜಿಂಗ್ ಕ್ಲೀನಾಗಿ ತೊಗೋತಾ ಇಲ್ಲ. ಅದಕ್ಕೆ ಓಲ್ಡ್ ತಮಿಳ್ನಾಡಲ್ಲಿ ಒಂಥರ ಇದ್ರ ಥರ ಬರುತ್ತೆ ರೆಕ್ಟಿಫೈರು. ಅಲ್ಲೇ ತಯಾರು ಮಾಡ್ತಾರೆ ಅವರು ತಮಿಳ್ನಾಡಲ್ಲಿ. ಅದೇ ಥರ ರೆಕ್ಟಿಫೈರ್ ಬೇಕಂತ ಈಗ ಅದು ನಮ್ಮ ಹತ್ರ ಇಲ್ಲ. ಬೆಂಗಳೂರಿಂದ ಹೋದಾಗ ಒಂದು ಸ್ವಲ್ಪ ಪಾರ್ಟ್ಸ್ ತಂದಿದ್ವಿ. ಹಿಂದ್ಗಡೆದು ಬ್ರೇಕ್ ಲೈಟ್ ಬರಲಿಕ್ಕೆ, ಬ್ಯಾಕ್ ಲೈಟ್ ಬರಲಿಕ್ಕೆ, ಹೆಡ್ಲೈಟ್ ಅಂತೂ ರೆಕ್ಟಿಫೈರಲ್ಲೆಲ್ಲ ಬರೋಲ್ಲ. ಅದನ್ನೇನೋ ಇವತ್ತು ಏನಾರು ಮಾಡಿ ಸಾರ್ಟ್ ಔಟ್ ಮಾಡೋಣ ಅಂತ ಕುಮಾರಣ್ಣ ಹೇಳಿದ್ದಾರೆ. 4 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸದ್ಯಕ್ಕೆ ಆ ಕಿಕ್ಕರ್ ಸ್ಪ್ರಿಂಗ್ನ ಹಾಕಬೇಕಿತ್ತು, ಅದನ್ನು ಹಾಕ್ಸ್ಕೊತಾ ಇದ್ದೀನಿ. ಅದಾದಮೇಲೆ ಲೈಟಿಂಗ್ದು ವ್ಯವಸ್ಥೆ ಏನಿದೆ ಅದು ಸಂಪೂರ್ಣವಾಗಿ ಸಾರ್ಟ್ ಔಟ್ ಮಾಡಲೇಬೇಕು. ಯಾಕೋ ತುಂಬ ತಲೆನೋವು ಕೊಡ್ತಾವನೆ ನಮ್ಮ ಬುಲೆಟ್ ಅವರು. ಹಿಂದ್ಗಡೆ ಬಾಕ್ಸ್ ಏನಿದೆ ಅದನ್ನು ತೆಗಿಲೋ ಬೇಡವ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇಡ ಅಂತ ಅನ್ಸಿದ್ರೆ ತೆಗೆದಾಕ್ತೀನಿ, ಇಲ್ಲ ಅಂದರೆ ಇಟ್ಕೋತೀನಿ. ಅದರಿಂದ ತುಂಬ ಯೂಸ್ಫುಲ್ ಇದೆ. ಬಟ್ ಗಾಡಿ ಲುಕ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ. ಕುಮಾರಣ್ಣವರೇ, ನಿಮ್ಮ ಹಸ್ತಾಕ್ಷರಗಳಿಂದ ನಿಮ್ಮ ಗಾಡೀಲಿ ಏನೇನು ಪ್ರಾಬ್ಲಮ್ ಇದೆ ಸಾರ್ಟ್ ಔಟ್ ಮಾಡಿಬಿಡಿ ಇವರೇ. ಹೆಡ್ಲೈಟು, ಬ್ಯಾಕ್ ಲೈಟು, ಹಾರನ್ನು ಮತ್ತು ಬ್ಯಾಟ್ರಿ ಚಾರ್ಜಿಂಗು ಎಲ್ಲನೂ ಕರೆಕ್ಟ್ ಮಾಡಿಬಿಡಿ ಇವತ್ತು. ಸದ್ಯಕ್ಕೆ ಒಂದೊಂದು ಕಿಕ್ಕರ್ ಸ್ಪ್ರಿಂಗ್ ಹಾಕ್ಸ್ಕೊಬಿಡೋಣ. ಗಾಡಿ ಕಂಡೀಷನ್ಲಿದೆ ನೋಡಿ. ತುಂಬ ದಿನ ಆಗಿತ್ತು ತೆಗೆದು. ಒಂದೇ ಕಿಕ್ಕರ್ ಸ್ಟಾರ್ಟ್ ಆಯಿತು. ಮನೆಯಿಂದ ಇಲ್ಲಿವರೆಗೂ ಮೋಟರ್ ಒಳಗೆ ಏನು ಮಾಡಲಿಲ್ಲ. ಡೈರೆಕ್ಟಾಗಿ ಗಾಡಿ ಹೊಡ್ಕೊಂಡು ಬಂದಿದ್ದೀನಿ. ಹಾಕಿದ್ರಲ್ಲ ಕಸ್ಕೊಳಂಗಿಲ್ವಲ್ಲ, ಅದು ಯಾಕೆ ಕಸ್ಕೊಬಿಡ್ತು? ಈಗೇನು ಒರಿಜಿನಲ್ ಸಿಗುತ್ತೆ ಇದಕ್ಕೆ? ಈಗ ಲೋಕಲ್ ಸ್ಪ್ರಿಂಗೇ ಹಾಕ್ಬೇಕಪ್ಪ. ಒರಿಜಿನಲ್ ಹುಡಿಕೊಂಡೋಗ ನಿಮಗೆ ಒರಿಜಿನಲ್ ಬರುತ್ತಾ? ರಾಯಲ್ ಎನ್ಫೀಲ್ಡಿಂದ ಇನ್ನೂ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಒರಿಜಿನಲ್. ಅದೇ ನಿಮ್ಮಂಥರ ಯಾರು ಇಟ್ಟಿದ್ರೆ ಅವ್ರ ತ ಇಸ್ಕೊಂಡು ಹಾಕ್ಸ್ಕೋಬೇಕಪ್ಪ ನಾವು ಅಷ್ಟೇ. ನಿಮ್ಗೆ ಗೊತ್ತಿಲ್ಲ ಅಂದರೆ ಕುಮಾರಣ್ಣವರು ಅಫಿಷಿಯಲಿ ಸ್ವಾಮೀಜಿಗಳಾಯ್ತು ಕಣ್ರಪ್ಪ. ಒಂಚೂರು ತಿರುಗಿ ಕುಮಾರಣ್ಣಂಗೆ ಒಂಚೂರು ಇಲ್ಲಿ. ನೋಡಿ ರಾಮಗೆಮ್ಮ ಇಟ್ಕೊಂಡು ಹಿಂದ್ಗಡೆ ಕೂದಲು ಬಾಚ್ಕೊಂಡು ಗಡ್ಡೆ ಬಿಟ್ಕೊಂಡು ಮೀಸೆಲ್ಲ ಬಿಡ್ತಾವ್ರೆ. ಯಾರಿಗಾದರೂ ಏನಾದರೂ ಶಾಸ್ತ್ರ ಕೇಳಬೇಕು, ಅವರ ಅದೇ ಆಶೀರ್ವಾದ ಪಡಿಬೇಕು ಅಂದರೆ ಎಲ್ಲ ಅಫೀಸೆಲ್ಲ ಬಂದ್ಬಿಟ್ರಪ್ಪ ಇಲ್ಲಿಗೆ. ಅಯ್ಯೋ ಕತೆ. ಆ ಕಿಕ್ಕರ್ಗೆ ಒಂದು ರಬ್ಬರ್ ಹುಡ್ಕೋಕ್ಕಾಯ್ತಲ್ಲ ಗುರು. ರಬ್ಬರೇ ಸಿಗ್ತಾಯಿಲ್ಲ. ಬೆಂಗಳೂರು ಅಥವಾ ಮೈಸೂರು ಅಂದರೆ ನಮಗೆ ತಲೆನೋವು. ಲೋಕಲ್ ಅಂತೂ ಇಲ್ಲ. ಕುಮಾರಣ್ಣನ ಯಾವ್ದಾರು ಹಳೇದಿದ್ರೆ ಹಾಕಿ ಅಂತ ಹೇಳ್ತಾ ಇದ್ದೀವಿ. ಕುಮಾರಣ್ಣ ತಲೆ ಕೆಡ್ಸ್ಕೊತಾ ಇಲ್ಲ ಕಣಪ್ಪ ನನ್ನ ಹತ್ರ ಅಂತ ಹೇಳ್ತಾವ್ರೆ. ನೋಡ್ರಪ್ಪ, ಒಂದು ಕಿಕ್ಕರ್ ಸ್ಪ್ರಿಂಗ್ ಹಾಕೋಕ್ಕೆ ಇದೊಂದು ಪ್ಲೇಟು, 3 ಸ್ಕ್ರೂ, ಕಿಕ್ಕರು, ಗೇರ್ ರಾಡು, ಗೇರ್ ನ್ಯೂಟ್ಲು ರಾಡು ಎಲ್ಲನೂ ತೆಗೆದಿಡಬೇಕು. ಒಳಗಡೆ ಈ ರೀತಿ ಕಾಣಿಸುತ್ತೆ. ಒಂದ್ಸತಿ ತೋರಿಸಿದ್ದೀನಿ ಅನಿಸುತ್ತೆ, ಇನ್ನೊಂದ್ಸತಿ ನೋಡ್ಕೊಬಿಡಿ ಮೆಕ್ಯಾನಿಸಮ್ ಹೆಂಗಿದೆ ಒಳಗಡೆ ಅಂತ. ಆ ರೀತಿ ಇದೆ. ಇನ್ನೂ ಆಯಿಲ್ ಇದು ಗ್ರೀಸ್ ಇರಬೇಕು, ಸ್ವಲ್ಪ ಕಮ್ಮಿ ಇದೆ. ಈಗ ಅದನ್ನು ಬಿಚ್ಚಿ ಕಿಕ್ಕರ್ ಸ್ಪ್ರಿಂಗ್ ಇಲ್ಲ ಇದೆ ನೋಡಿ, ಇದು ಕಸ್ಕೊಬಿಟ್ಟಿದೆ. ಇದನ್ನು ಸಿಗಿಸ್ಬೇಕು ಕ್ಲೀನಾಗಿ. ನಮ್ಮ ಈ 1966 ಓಲ್ಡ್ ಮಾಡೆಲ್ ಇಂಗ್ಲೆಂಡ್ ಮೇಡ್ ಬುಲೆಟ್ದು ಒಂದು ಕಿಕ್ಕರ್ ಸ್ಪ್ರಿಂಗ್ ತೆಗಿಯೋಕ್ಕೆ ಎಷ್ಟು ಐಟಮ್ ತೆಗಿಬೇಕು ಅಂತ ತೋರಿಸ್ತೀನಿ ಬನ್ನಿ. ಅಂದಾಗೆ ಹೇಗೆ ಕಾಣ್ತಾಯಿದೆ ಬೈಕು ಅಂತ ಒಂದು ಕಮೆಂಟ್ ಸೆಕ್ಷನ್ ತಿಳಿಸಿ ಗುರು. ಬನ್ನಿ ತೋರಿಸ್ತೀನಿ ಹೆಂಗೆ ಕಾಣಬೇಕು, ಏನು ಕತೆ ಅಂತ ನೋಡಿ. ಇದನ್ನೆಲ್ಲ ತೆಗೆದು ಕಾಣ್ತಾ ಇದೆಯಲ್ಲ, ಅದನ್ನೆಲ್ಲ ಆ್ಯಕ್ಸಸ್ ಮಾಡಲಿಕ್ಕೆ ಅದು ಸ್ಪ್ರಿಂಗ್ ಕಾಣ್ತಾ ಇದೆಯಲ್ಲ ಅಲ್ಲಿ, ಆ ಸ್ಪ್ರಿಂಗ್ ಹಾಕ್ಲಿಕ್ಕೆ ಇದೆಲ್ಲ ತೆಗಿಬೇಕು ಗುರು. ಇದು ಕಿಕ್ಕರು, ಇದು ಗೇರ್ ರಾಡು, ಇದು ಬಂದ್ಬಿಟ್ಟು ನ್ಯೂಟ್ಲ್ ಮಾಡ್ತಾರಲ್ಲ ಅದು, ಇದು ಒಳಗಡೆದು ಏನೋ ಪಾರ್ಟು, 3 ಸ್ಕ್ರೂಗಳು, ಮತ್ತು ಇಲ್ಲಿ ನೋಡಿ ಇಲ್ಲಿ ಬೇರೆ ಸುಮಾರು ಪಾರ್ಟ್ಗಳಿದೆ. ಈ ಕ್ಲಚ್ ಪ್ಲೇಟ್ ಇವೆಲ್ಲ ತೆಗೆದು ಒಳಗಡೆಗೆ ಆ್ಯಕ್ಸಸ್ ಮಾಡಬೇಕು. ಅದೇ ನೋಡಿ ರಿಂಗ್ ಥರ ಇದೆಯಲ್ಲ, ಅದೇ ಕಿಕ್ಕರ್ ಸ್ಪ್ರಿಂಗ್. ಅದಿದ್ರೇ ಕಿಕ್ಕರು ಮೇಕೆ ಕೆಳಕು ಆಟೋಮೆಟಿಕ್ಕಾಗಿ ಆಡೋದು. ಇಲ್ಲ ಅಂದರೆ ನಾವೇ ಮ್ಯಾನ್ಯುವಲಿ ಸಿಗಿಸ್ಕೋಬೇಕಾಗತ್ತೆ. ಡಂಕ ಪಂಕ ಗೊತ್ತೈತಲ್ಲ, ಅದು ಅಲೈನ್ಮೆಂಟ್ ಸರಿ ಇಲ್ವಂತೆ ಸ್ಪ್ರಿಂಗು. ಅದು ಕುಮಾರಣ್ಣ ಅವ್ರಿಗೆ ಬಿಟ್ಟಿದ್ದು, ನನಗೆ ಬೇಕಾಗಿಲ್ಲ. ಈಗ ಅದಕ್ಕೆ ಇದರೊಳಕ್ಕೆ ನಟ್ಟು ಬೋಲ್ಟ್ ಹಾಕಿದರೆ ಸ್ಪ್ರಿಂಗ್ ಹೋಗಿ ಕೂತ್ಕೊಂಡಂಗೆ ಆಗುತ್ತೆ. ಬಟ್ ಅದನ್ನು ಮಾಡಲಿಕ್ಕೆ ಇವರಿಗೆ ಕರೆಕ್ಟಾಗಿಲ್ಲ ಪ್ರಾಡಕ್ಟ್ ಅಂತ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ. ಅದು ಇವ್ರ ಸ್ನೇಹಿತರ ಅಂಗಡಿಯಲ್ಲಿ ತಂದಿರೋದು. ಅದು ಇವರ ಜವಾಬ್ದಾರಿ ಬಿಟ್ಟಿದ್ದೇನೆ. ನೀವು ಏನಾದರೂ ಮಾಡ್ಕೊಳ್ಳಿ ಕುಮಾರಣ್ಣ, ನನಗೆ ಕಿಕ್ಕರ್ ಸ್ಪ್ರಿಂಗ್ ಹಾಕ್ಕೊಡಿ. ಏನು ನೋಡ್ತಾ ಇದ್ದೀರಾ ಇಬ್ಬರು? ಇದು ಸ್ಪ್ರಿಂಗ್ ಹಾಕೋದು ಏನು ತೋರಿಸ್ತಾ ಇದ್ದೀನಿ. ಈ ಬೈಕ್ ಬಂದ್ಬಿಟ್ಟು 1966 ಮಾಡಲು ಬರೋ
60 ವರ್ಷದ ಬೈಕು, ಇನ್ನೂ ರನ್ನಿಂಗ್ ಕಂಡೀಷನ್ಲಿದೆ. ಯಾರ್ಯಾರು ರಾಯಲ್ ಎನ್ಫೀಲ್ಡ್ ಹೇಟರ್ಸ್ ಇದ್ದೀರಾ ಅವ್ರಿಗೆಲ್ಲ ಈ ಬೈಕ್ ಬಗ್ಗೆ ಒಂದು ಏನಾದರೂ ನೆಗೆಟಿವ್ ಹುಡುಕಿ ಅಥವಾ ನೆಗೆಟಿವ್ ಹೇಳಿ ಇದನ್ನು ಟೆಸ್ಟ್ ಮಾಡಿ ರಿವ್ಯೂ ಮಾಡಿ ಆಗ ರಾಯಲ್ ಎನ್ಫೀಲ್ಡ್ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗುರು. ಆ ಸ್ಪ್ರಿಂಗು ಸರಿ ಇಲ್ಲ ಅಂತ ಇನ್ನೊಂದು ಸ್ಪ್ರಿಂಗ್ ತಗೊಬಂದಿದ್ದಾರೆ ನೋಡಿ. ಸ್ಪ್ರಿಂಗು ಅಫಿಷಿಯಲ್ಲಾಗಿ ನಮ್ಮ 350 ಓಲ್ಡ್ ಬುಲೆಟ್ಗೆ ನ್ಯೂ ಬುಲೆಟ್ಗೆಲ್ಲ ಸೇಮಲ್ಲ ಬರೋದಿದ್ದ ಸೇಮ್ ಕಿಕ್ಕರ್ ಸ್ಪ್ರಿಂಗು ಕಿಕ್ಕರ್ ಸ್ಪ್ರಿಂಗಲ್ಲಿ ಏನು ಚೇಂಜ್ ಮಾಡಿಲ್ಲ ರಾಯಲ್ ಎನ್ಫೀಲ್ಡ್ ಅವರು. ಸೊ ಇದರಲ್ಲಿ ಯಾವುದು ಕರೆಕ್ಟಾಗಿದೆ ಅಂದರೆ ನನಗೆ ಫಸ್ಟ್ನೇದು ಇರೋದು ಇದು ಕರೆಕ್ಟ್ ಇಲ್ಲ, ಇದು ಕರೆಕ್ಟ್ ಇದೆ ಅಂತೆ. ಹೊಸದು ಹಾಕ್ತಾರೆ ಕಣ್ರಪ್ಪ. ಅಂತೂ ಇಂತೂ ನಮ್ಮ ಕಿಕ್ಕರ್ ಸ್ಪ್ರಿಂಗು ರೆಡಿ ಆಗೋ ಅಂಥ ಟೈಮ್ ಬಂತು. ಇದನ್ನ ಹಾಕಿದ್ರೆ ನಾವು ಮನೆ ಕಳಿಸ್ಕೊತೀವಿ, 4 ಗಂಟೆಗೆ ಇವ್ರ ಹತ್ರ ಬರ್ತೀವಿ. ಕಿಕ್ಕರ್ ಸ್ಪ್ರಿಂಗ್ ಹಾಕಿದ್ದಾರೆ ನೋಡಿ, ಬೋಲ್ಟ್ ಹಾಕಿದಾರಲ್ಲ ಫಿಟ್ ಆದಂಗೆ ಲೆಕ್ಕ. ಈಗ ಬರೀ ಕಿಕ್ಕರ್ ಹಾಕ್ಕೊಂಡು ಕಿಕ್ ಹೊಡೆದು ನೋಡ್ತಾರೆ ಬೌನ್ಸಿಂಗ್ ಯಾವ ರೀತಿ ಬರುತ್ತೆ, ಕಿಕ್ಕರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಯಾಕೆಂದರೆ ಹೊಸತಿನೂ ಹಾಕಿ ಅದೇ ರೀತಿ ಕಸ್ಕೊಂಡಿತ್ತು. ಅದಕ್ಕೋಸ್ಕರ ಈಗ ಯಾಕೆ ಬೇಕು ಅಂತ ಮುನ್ನೆಚ್ಚರಿಕೆ ಹಾಕಿ ಬರೀ ಕಿಕ್ಕರ್ನೇ ಟೈಟ್ ಮಾಡಿಕೊಂಡು ಟೆಸ್ಟ್ ಮಾಡಿ ನೋಡ್ತಾರೆ. ಕ್ಲೀನಾಗಿ ಗೊತ್ತು ಅಂದರೆ ಫುಲ್ ಇದೆಲ್ಲ ಪ್ಯಾಕಪ್ ಮಾಡ್ತಾರೆ. ಕಿಕ್ಕರ್ ಸ್ಪ್ರಿಂಗ್ ಓಕೆ ಆಗಿದೆ. 4-5 ಸತಿ ಪ್ರೆಸ್ ಮಾಡಿ ನೋಡಿದ್ರು, ವಾಪಸ್ ಬಂತು ಕ್ಲೀನಾಗಿ, ತೊಂದರೆ ಏನಿಲ್ಲ. ಸೊ ಈಗ ಮತ್ತೆ ಕ್ಲೀನಾಗಿ ಇದನ್ನೆಲ್ಲ ಪ್ಯಾಕಪ್ ಮಾಡಿ ಅದಕ್ಕೆ ಫಿಟ್ ಮಾಡ್ತಾರೆ ಗುರು. ಅಂತೂ ಇಂತೂ ಕಿಕ್ಕರ್ ಸ್ಪ್ರಿಂಗು ಕ್ಲೀನಾಗಿ ಹಾಕಿದ್ದಾರೆ, ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಿದೆ. ಇದು ಮೇಜರ್ ಅಲ್ಲ, ಮೇಜರ್ ಇರೋದು ಇದ್ರದ್ದು ಲೈಟಿಂಗ್ ಸಿಸ್ಟಮ್ಸು, ಎಲೆಕ್ಟ್ರಾನಿಕ್ ಸಿಸ್ಟಮು. ಹಿಂಗಡೆ ಬಾಕ್ಸ್ ಹಾಕ್ಸಿದ್ನಲ್ಲ, ಇದನ್ನು ತೆಗ್ಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಚೇಂಜ್ ಫಾರ್ ಎ ಚೇಂಜ್ ಹೆಂಗಿರುತ್ತೆ, ಹೆಂಗೆ ಕಾಣುತ್ತೆ, ಹಂಗೆ ಬಾಕ್ಸ್ ಇಲ್ಲೆಲ್ಲ ಹೊಡೆದು ನೋಡೋಣ ಅಂತ ಅಂದ್ಕೊಂಡು ಬಿಚ್ಚಾಕ್ಸ್ತಾ ಇದ್ದೀನಿ. ಬೇಕಾದ್ರೆ ಹಾಕೋಬೋದು, ಇಲ್ಲ ಕುಮಾರಣ್ಣಗಳಿದಿರುತ್ತೆ. ಕುಮಾರಣ್ಣ ಅವರು ಇಲ್ಲಿ ಯಾವುದೋ ಬುಲೆಟ್ದು ವೈರಿಂಗ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಇವತ್ತು ಅದೊಂದು ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಈ ಗಾಡಿ ಕೆಲಸ ಮಾಡೋಕ್ಕೆ ಅಂತ ಬಿಟ್ಬಿಡ್ತೀವಿ. ಈಗ ಈ ಬಾಕ್ಸ್ನ ತೆಗೆಯುವಂತಹ ಕಾರ್ಯಕ್ರಮ ಶುರುವಾಗಿದೆ. ಮೊದಲು ಮಡ್ಗಾಡ್ ಹತ್ರ ಇರೋಂಥ ಸ್ಕ್ರೂನ ಬಿಚ್ಕೋತಾ ಇದ್ದಾರೆ. ಅದಾದಮೇಲೆ ಶಾಕ್ ಅಬ್ಸರ್ವರ್ ಹತ್ರ ಸ್ಕ್ರೂ ಬಿಚ್ತಾರೆ. ಅದಾದಮೇಲೆ ಫುಟ್ ರೆಸ್ಟ್ ಹತ್ರ ಒಂದು ಸ್ಕ್ರೂ ಇದೆ, ಅದನ್ನು ಬಿಚ್ಚಿದ್ರೆ ಈ ಬಾಕ್ಸು ಆಚೆ ಬರುತ್ತೆ ಗುರು. ಖಾಲಿಯಾಗಿ ಹೊಡೆದು ನೋಡೋಣ ಅಂತ, ಲುಕ್ ಹೆಂಗೆ ಬರುತ್ತೆ ಏನು ಅಂತ ಬಿಚ್ಚಿಸ್ತಾ ಇದ್ದೀನಿ ಅಷ್ಟೇ. ಆ ಬಾಕ್ಸಿಂದ ತುಂಬ ಅನುಕೂಲ ಇತ್ತು ಇನ್ಫ್ಯಾಕ್ಟ್. ಬಟ್ ಹಂಗೆ ಹೊಡೆದು ಫುಲ್ ನೇಕೆಡ್ ಬೈಕ್ ಹೊಡೆದ್ರೆ ಸಾಕಾಗಿರುತ್ತೆ ಗುರು. ಓಲ್ಡ್ ಬುಲೆಟ್ ಕೊತ್ಕೋ ಚೆನ್ನಾಗಿ ಕಾಣುತ್ತೆ. ಆ ಬಾಕ್ಸ್ ಇರೋದ್ರಿಂದ ಏನೋ ಒಂಥರ ಆಕ್ವರ್ಡ್ ಫೀಲಿಂಗ್ ಬರ್ತಾ ಇದೆ ಅಂತ ನನಗೆ ಅನಿಸ್ತು. ಅದಕ್ಕೋಸ್ಕರ ತೆಗಿಸ್ತಾ ಇದ್ದೀನಿ. ಕುಮಾರಣ್ಣ ಏನಂತೀರ? ಬರೀ ಹ್ಞೂ ಅಂತೀಯ ಮಾವ, ಹ್ಞೂ ಅಂತೀಯ ಮಾವ ಅಂದ್ಬಿಡಿ. ಗತ್ತಾಗಿ ಬಂತು, 2 ಬೋಲ್ಟ್ ಬಂತು. ಫೈನಲ್ ಆಗಿ ಇನ್ನೊಂದು ಇದೆ, ಅದು ಬಿತ್ತಾ. ಅಯ್ಯೋ ಸ್ವಾಮಿ, ಬಂತು ನೋಡ್ರಪ್ಪ ಬಾಕ್ಸು. ವಸ್ತು ವೆಯ್ಟ್ ಇಲ್ಲ ಮರಯ್ಯ. ಅಯ್ಯೋ 15 kg ಡಂಬಲ್ಸ್ ಎತ್ತಂಗೆ ಐತಿ ಇದು ಕತೆ. ಇದನ್ನು ಈಗ ಸದ್ಯಕ್ಕೆ ನಾವು ಇಲ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಶಿಫ್ಟು ಅಲ್ಲೇ ಇರಪ್ಪ ಇನ್ನೊಂದು ಸ್ವಲ್ಪ ದಿನ, ನೋಡೋಣ, ಯೋಚನೆ ಮಾಡೋಣ ಇನ್ನು ಸ್ವಲ್ಪ ದಿನ ಆದಮೇಲೆ. ಈಗ ಫುಲ್ಲು ನೇಕೆಡ್ ಆಗೋಯ್ತು ಬೈಕು. ಹೆಂಗೆ ನೋಡಿ, ನೇಕೆಡ್ ಆಗೋಯ್ತು, ಚೆನ್ನಾಗಿ ಕಾಣ್ತಾ ಇದೆ, ಅದ್ಭುತವಾಗಿ. ಯಾವ್ದು ಬೇಡ ಅಂತ ಇದ್ದೀರಾ? ಯಾವುದು ಬೇಕಲ್ಲ ಕುಮಾರಣ್ಣ? ನಮ್ಮ ಮನೆಯವರೆಲ್ಲ ಕರ್ಕೊಂಡು ಹೋಗ್ಬಾರ್ದು ನಾವು. ನಮ್ಮ ಮನೆ ಅಂದರೆ ನಮ್ಮಮ್ಮ, ಇನ್ಯಾರೆಲ್ಲ ಕಣ್ರಪ್ಪ, ಬೇರೆ ಏನಾರ ಅನ್ಕೊಬಿಟ್ಟಿರ ಕಳಿಕ ಐಸ. ಓ ಶಾಪ ನೋಡಿ ಹಿಂಗೆ ಕಾಣ್ತಾ ಇದೆ. ಫುಲ್ ನೇಕೆಡ್ ಬೈಕು. ಕತ್ಲೆ ಏನೂ ಕಾಣ್ತಾ ಇಲ್ಲ. ಬೆಳಗ್ಗೆ ಇನ್ನೊಂದ್ಸತಿ ತೋರಿಸ್ತೀನಿ. ಇದು ಮಾರನೇ ದಿನ 12 ಗಂಟೆ ಹತ್ತಿರ ಆಗಿದೆ ಟೈಮಿಂಗ್ಸ್ ಬಂದ್ಬಿಟ್ಟು. ಕುಮಾರಣ್ಣವರು ಈಗ ನಮ್ಮ ಗಾಡಿಗೆ ಕೆಲಸ ಇಟ್ಕೋತಾ ಇದ್ದಾರೆ. ತಗೊಳ್ಳಿ. ಈಗ ಇದ್ರದ್ದು ಹೆಡ್ಲೈಟು, ಆರನ್ನು, ಬ್ಯಾಕ್ ಲೈಟು, ಬ್ರೇಕ್ ಲೈಟು ಇಷ್ಟನ್ನ ಮಾಡಿಕೊಡುವಂಥ ಜವಾಬ್ದಾರಿ ಕುಂಬಾರಣ್ಣವ್ರದ್ದು. ಮಾಡ್ತಾವ್ರೆ ಹೆಚ್ಚು ಕಮ್ಮಿ 2 ತಿಂಗಳಿಂದ ರೆಡಿ ಮಾಡ್ತಾನೆ ಗುರು ಒಂದು ಹೆಡ್ಲೈಟ. ಏನು ಅಂತ ಗೊತ್ತಿಲ್ಲ. ನೀವೇ ಹಿಂಗೆ ನೀರು ಕುಡಿದ್ರೆ ಈಗಿನ ಮೆಕ್ಯಾನಿಕ್ಗಳಿಗೆ ಏನು ಕತೆ. ಸ್ಟಾರ್ಟಿಂಗ್ ಮಾಡಿ ನೋಡ್ಕೊತವ್ರೆ ಆ್ಯಮ್ಸ್ ಹೆಂಗೆ ವರ್ಕ್ ಆಗ್ತಾಯಿದೆ ಏನು ಅಂತ. ಬನ್ನಿ ಶತಾಗತ್ತೆ ಇವತ್ತೇನಾದರೂ ಕೆಲಸಗಳನ್ನ ಮುಗಿಸಿ ಅಂತ ನಮ್ಮ ಕುಮಾರಣ್ಣ ಪ್ರಾಣ ಹಿಂಡಬೇಕು, ಇಲ್ಲಾಂದರೆ ಮಾಡಿಕೊಡಲ್ಲ. ಏನ
ಈ ಚಾರ್ಜಿಂಗ್ ಇಟ್ಕೊಂಡು ಏನೋ ಮಾಡೋಕ್ಕಾಗ. ಈ ಚಾರ್ಜಿಂಗ್ ಇಟ್ಕೊಂಡ್ರೆ ನೀವು ಚಾರ್ಜಿಂಗ್ ಬರಬೇಕು ಸ್ವಾಮಿ, ನೀವು ಮಾಡಬೇಕು ರೆಕ್ಟಿಫೈರ್ ಅದು ಇದು ಏನು ಹಾಳು ಮುಳು ಏನೇನೋ ಮಾಡಿದ್ರೆ ಇವತ್ತು ಈಗ ನೋಡಿದ್ರೆ ಹಿಂಗೆ ಅಂತಿದ್ದೀರ. ನೀವೇ ಹಳೆ ಒಲಿಗಳು ಹಿಂಗಂದ್ರೆ ಹೊಸ ಒಲಿಗಳ ಕತೆ ಏನು ಹೇಳಿ ನೋಡಿ. ರೆಕ್ಟಿಫೈರ್ ತೆಗೆದ್ರು ರೆಕ್ಟಿಫೈರ್ ಚೆಕ್ ಮಾಡ್ತಾವ್ರೆ, ತೆಗೆದ್ರು ಇದು ಹೆಚ್ಚು ಕಮ್ಮಿ 4 ಸತಿ ನೀವು ರೆಕ್ಟಿಫೈರ್ ತೆಗೆದು ನೋಡ್ತಾ ಇರೋದು. ಫಸ್ಟು ಚಾರ್ಜಿಂಗು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, ಆದರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಈಗ ಚಾರ್ಜಿಂಗ್ ಇನ್ಕ್ರೀಸ್ ಆಗಬೇಕು ಅಂದರೆ ಏನು ಮಾಡ್ಬೇಕು? ಇಲ್ಲಿ ಇನ್ಕ್ರೀಸ್ ಆಗಬೇಕಾದ್ರೆ 6 ವೋಲ್ಟ್ ರೆಕ್ಟಿಫೈರ್ ಹಾಕ್ಬೇಕು, ಸಿಗ್ತಾ ಇಲ್ಲ. ಹಾಂ, ಆರ್ಡ್ರ್ ಮಾಡ್ತೀರಿ ಈಗ? ಬೆಂಗಳೂರದೇ ತಂದಿರೋದು ಏನಾದ್ರು ವರ್ಕೌಟ್ ಆಗುತ್ತಾ ಅಂತ ನೋಡ್ತಾ ಇದ್ದೀರಾ? ಏನೋ ಮಾಡಿ ಸ್ವಾಮಿ, ನಮಗೆ ಹೆಡ್ಲೈಟು RN ಬ್ಯಾಕ್ ಲೈಟ್ ಬರೋಂಗೆ ಮಾಡಿ ಸ್ವಾಮಿ. ನೋಡಿ ಇದೆಲ್ಲ ಬೆಂಗಳೂರಿಂದ ತಂದಿದ್ದು ಐಟಮ್ಗಳು. ಇದು ಬ್ಯಾಕ್ ಲೈಟು ಬ್ರೇಕ್ ಲೈಟ್ ಬರಲಿಕ್ಕೆ, ಇದು 12 ವೋಲ್ಟು 35 ವ್ಯಾಟು ಬಲ್ಬು, ಹಂಗೆ ಇದು ರೆಕ್ಟಿಫೈಯರು ಯಾವುದೋ ಡ್ಯೂಸ್ ಯಾವುದಕ್ಕೂ ಮಾಡೋ ಕಂಪ್ನಿದು ಡಯಟ್ಸು ಫಾರ ಅಲ್ಲ ಟ್ಯಾಕ್ಟ್ರ್ ಅಷ್ಟು ಹೇಳ್ತಾಯಿರ. 2 ಬಲ್ಬ್ ತಂದೀನಿ ಇರಲಿ ಅಂತ. ಅದಾದಮೇಲೆ ಇದೇಂಥದ್ದು ಇದು ಜನ ಕೇಳಿದ್ರಲ್ಲ, ಇದು ಅದೇ ಸ್ವಾಮಿ ಇದನ್ನು ವೈರಿಂಗ್ ಕೇಳಿದ್ರಲ್ಲ ತಾಳಿ, ಇಷ್ಟೊಂದು ತಂದಿದ್ವಿ ಬೆಂಗಳೂರು JC ರೋಡಿಂದ ಬೆಂಗಳೂರಿಗೆ ಹೋದಾಗ. ಸೊ ಇದನ್ನು ನಮಗೆ ಯೂಸ್ ಆಗೋವಂಥದ್ದು ಈಗ ಹಾಕುವಂಥದ್ದು ಇದೊಂದು ಹಾಕ್ತಾರೆ, ಬ್ಯಾಕ್ ಲೈಟು ಅಂದರೆ ಬ್ರೇಕ್ ಲೈಟು, ಇದನ್ನು ಹಾಕಿ ಟ್ರೈ ಮಾಡ್ತಾರೆ. ಆಮೇಲೆ ಇದೆಂಥದ್ದು ಇದು ರೆಕ್ಟಿಫೈಯರು, ಆಮೇಲೆ ಅದೊಂದು ವೈರು ಅದೇನೋ ಇನ್ಸ್ಟಾಲ್ ಮಾಡ್ತಾರೆ. ಇದಿಷ್ಟು ಹಾಕ್ತಾರೆ. ಇವತ್ತಿಗೂ ಗ್ಯಾರಂಟಿ ಇಟ್ಕೊಳ್ಳೋಂಗಿಲ್ಲ ಕುಮಾರಣ್ಣ ಆಡ್ತಿರೋ ರೀತಿ ನೋಡಿದ್ರೆ. ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ. ಸೊ ಇದಕ್ಕೆ ಯಾರಿಗಾರಾದರೂ ನಿಮಗೆ ವಿಡಿಯೋ ನೋಡ್ತಿರೋರಿಗೆ ಸೊಲ್ಯೂಷನ್ ಗೊತ್ತಿದ್ದರೆ, ಏನಪ್ಪ ಪ್ರಾಬ್ಲಮ್ ಅಂದರೆ ಇದರಲ್ಲಿ ಕರೆಂಟ್ ಚಾರ್ಜ್ ಆಗ್ತಾಯಿಲ್ಲ, ಮತ್ತು ಬಲ್ಪು ಯಾವುದೇ ಬಲ್ಪ್ ಹಾಕಿದ್ರು ನಮ್ಮ ಕುಮಾರಣ್ಣ ಫಸ್ಟು 6 ವೋಲ್ಟ್ ಹಾಕಿ ಅಂದರು, ಅದು ಹಾಕಿದ್ವಿ, ಅದು ಯಾಕೋ ರನ್ನಿಂಗ್ ಆಗ್ತಾಯಿಲ್ಲ, ಬಲ್ಪ್ ಬರ್ತಾಯಿಲ್ಲ. ಏನಾಗುತ್ತೆ ಅಂದರೆ ರಾತ್ರಿ ಹೊತ್ತು ಹೆಡ್ಲೈಟ್ ಆನ್ ಮಾಡಿದಾಗ ಬ್ಯಾಟ್ರಿ ಇದೇನಿದೆ ಆ್ಯಮ್ಸ್ ಮೀಟ್ರು ಮೈನಸ್ಸಿಗೆ ಬಂದುಬಿಡುತ್ತೆ, ಗಾಡಿ ಫುಲ್ ಆಫ್ ಆಗೋಗುತ್ತೆ. ಇದು ಪ್ರಾಬ್ಲಮ್ ಆಗ್ತಾಯಿರೋದು. ಕಾಯಿಲ್ ಬಂದುಬಿಟ್ಟು ಒರಿಜಿನಲ್ಲು ಲುಕಾಸ್ದು ಓಲ್ಡು 6 ವೋಲ್ಟ್ ಕಾಯಿಲ್, 6 ವೋಲ್ಟ್ ಅನ್ಕೊಂಬೋಣ ಕಾಯಿಲಿರೋದು. ಇದಕ್ಕೆ ನಮಗೆ ಬಲ್ಪು ಅಂದರೆ ಹೆಡ್ಲೈಟು ಮತ್ತು ಬ್ಯಾಕ್ ಲೈಟ್ ಬರಬೇಕು, ಮತ್ತು RN ಬರಬೇಕು. ಆ ರೀತಿ ಯಾರಿಗಾರ ಸೊಲ್ಯೂಷನ್ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಪ್ಪ.